ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನವರಾತ್ರಿ ಎರಡನೆಯ ಬಣ್ಣ ಹಸಿರು. ಇವತ್ತು ಹಸಿರು ಬಣ್ಣನ ಬಳಸಿಬಿಟ್ಟು ನಾನು ಇನ್ನೊಂದು ಡಿಸೈನ್ ಹಾಕೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ನಂಬರ್ ಕ್ರೋಶನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಥ್ರೆಡ್ನ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಇಲ್ಲಿ ನಾನಿಲ್ಲಿ ಗೋಲ್ಡನ್ ಕಲರ್ ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಯಾವ ಬೀಡ್ಸ್ನಾದರೂ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಬೀಡನ್ನ ಲಾಕ್ ಮಾಡಿಬಿಟ್ಟು ಕಡ್ಡಿ ಮೇಲೆ ದಾರ ತಗೊಂಡು ಲೆಂತ್ ನೋಡಿಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. 2 ಲೂಪಲ್ಲಿ ಒಂದು ಸರಿ ಮತ್ತೆ 2 ಲೂಪಲ್ಲಿ ಒಂದು ಸರಿ ಹಾಕಿಬಿಟ್ಟು ಇಲ್ಲಿ 3 ಚೈನ್ಸ್ನ ಹಾಕಬೇಕು. 2 or 3 ಎಷ್ಟಾದರೂ ಹಾಕೋಬೋದು. ಮತ್ತು ಆ ಡಬಲ್ ಚೈನ್ ಒಳಗಡೆ ನಾವು ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಇಲ್ಲಿ ನಾನು 11 ಡಬಲ್ ಕ್ರೋಶನ ಹಾಕ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಈಸಿ ಡಿಸೈನು, ಯಾರು ಬೇಕಾದರೂ ಹಾಕೋಬೋದು. ಇನ್ಕ್ಲೂಡ್ ಬಿಗಿನರ್ಸ್ ಕೂಡ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು ಇದನ್ನು. ಲೆವೆನ್ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ, ಡಿಸೈನ್ ಈ ಥರ ಇಟ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ ಇದು ಶೇಪು. ನೆಕ್ಸ್ಟ್ ನಾವು ಒಂದು ಡಿಸೈನ್ ಆದಮೇಲೆ ಕುಚ್ಚಬೇಕು ಅಂತಂದರೆ 3 ಚೈನ್ನ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನಾನು ಕುಚ್ಚಿಗೆ ಜಾಗ ಬಿಡ್ತಾ ಇಲ್ಲ, ಡಿಸೈನ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ಮತ್ತೆ ನೆಕ್ಸ್ಟ್ ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಡಬಲ್ ಕ್ರೋಶ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ 2 ಲೂಪಲ್ಲಿ ಒಂದ್ಸರಿ 2 ಲೂಪಲ್ಲಿ ಒಂದ್ಸರಿ ಡಿಸೈನ್ ಹಾಕ್ಕೊಂಡು ಇಲ್ಲಿ 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶಸ್ನ ಹಾಕ್ತಾ ಇದ್ದೀನಿ. ಇದು ಫುಲ್ ಡಿಸೈನ್ ಈ ಥರ ಬರುತ್ತೆ. ಎರಡನೇ ದಿನದ ಡಿಸೈನ್ ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.